ಎಂಕೆ ನ್ಯೂಸ್ 9 ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇಡೀ ರಾಜ್ಯಕ್ಕೆ 13 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬೇಕು. ಯೂರಿಯಾ ಡಿಎಪಿ ಗೊಬ್ಬರ ನೀಡುವುದು ಕೇಂದ್ರ ಸರ್ಕಾರ. ಆದರೆ ಕೇಂದ್ರ ಸರ್ಕಾರ 4 ಲಕ್ಷ ಟನ್ ನೀಡಿದೆ. ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಹಾವೇರಿ ನಗರದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ರೈತರಿಂದ ಯೂರಿಯಾ ಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅಗತ್ಯವಿದ್ದಷ್ಟು ಯೂರಿಯಾ ಗೊಬ್ಬರ ಪೂರೈಸಲು ಆಗುತ್ತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ವಿತರಣೆ ಮಾಡಿ, ಇಲ್ಲವಾದರೆ ಮೆಕ್ಕೆಜೋಳದ ಬೆಳೆ ನಾಶವಾಗುತ್ತದೆ ಎಂದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದ ಸೊಸೈಟಿಯ ಮುಂದೆ ನೂರಾರು ರೈತರು ಗೊಬ್ಬರ ಮೆಕ್ಕೆಜೋಳಕ್ಕೆ ನಿರಂತರವಾಗಿ ಜಿಟಿ ಮಳೆಯಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹೀಗಾಗಿ ಯೂರಿಯಾ ಗೊಬ್ಬರ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ನೋಡಿ, ಒಂದು ವಿಚಾರ ನೀವು ಸ್ಪಷ್ಟ ಮಾಡ್ತಾ ಇಲ್ಲ. ಇಡೀ ರಾಜ್ಯಕ್ಕೆ 13 ಲಕ್ಷ ಟನ್ ಯೂರಿಯಾ ಬೇಕು. ಯೂರಿಯಾ ತಂದು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನನ್ನ ಜೊತೆನೆ ಲೋಕಸಭಾ ಸದಸ್ಯರಿದ್ರು, ನೀವು ಪ್ರಸ್ತಾಪ ಮಾಡ್ರಂದ್ರು ಒಂದು ಮಾಡಲಿಲ್ಲ. ಮತ್ತೆ ಯಾಕೆ ಕೊಡ್ಸಲ್ರು? ನಿಮಗೆ ಅವತ್ತು ನಾನು ವಿನಂತಿ ಮಾಡಿಕೊಂಡೆ, ಯೂರಿಯಾ DAP ಕೊಡಿಸ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಕೆಲಸ. ಮತ್ತು ನಮ್ಗೆ 13 ಲಕ್ಷ ಬೇಕಾದಾಗ 4 ಲಕ್ಷ ಟನ್ ಬಂದರೆ ಏನು ಉಪಯೋಗ ಆಗುತ್ತೆ? ಸರಿ, ನಾವು ಇದ್ದಿದ್ರಲ್ಲೇ ಅತಿ ಹೆಚ್ಚು ಯೂರಿಯಾ ಕೊಡಿಸಿದ್ದು ಹಾವೇರಿಗೆ. ಇಂಡೆಂಟ್ ಎಲ್ಲ ಪೂರ್ತಿ ಹೋಗಿದೆಯಾ ನಮ್ಮ ಜಿಲ್ಲೆ? ನಮ್ಮಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಅದಕ್ಕಿಂತ ಜಾಸ್ತಿ ನಾವು ಪ್ರೊಕ್ಯೂರ್ ಮಾಡಿದ್ದೀವಿ. ಇನ್ನೂ ಪ್ರೊಕ್ಯೂರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಪಕ್ಕದ ಸಾಧನ ಸಮಾವೇಶ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಹೈಕಮಾಂಡ್ಗೆ ನೋಡಿ, ಎಲ್ಲ ಈಗ ನನ್ನಲ್ಲಿ ಇಂಡಿ ತಾಲೂಕಿನಲ್ಲಿಯೂ ಆಗಿತ್ತು. ಅದಕ್ಕೇನಂತೀರಿ ನೀವು? 4,000 ಕೋಟಿ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ಮೈಸೂರಿಗಿಂತ 3 ದಿವಸ ಮೊದಲೇ ಬಂದು ಹೋಗಿದ್ದಾರೆ. ಮತ್ತು ನೀವು ಅದಕ್ಕೆ ಆ ರೀತಿ ವ್ಯಾಖ್ಯಾನ ಮಾಡಿದ್ರೆ ವಿಪಕ್ಷಗಳು ಪೂರ ಆರೋಪ ಮಾಡೋದು ಕೆಲಸನೇ ಅವ್ರದ್ದಿದೆ. ಮತ್ತೇನು ಮಾಡ್ತಾರೆ ಅವರು? ಅವ್ರೇನಾರ ಅಭಿವೃದ್ಧಿ ಮಾಡ್ತಾರ? ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ರಿ, ಎಲ್ಲ ನೀರಾವರಿ ಯೋಜನೆಗೆ ಹಣ ಬರಬೇಕು. ಒಬ್ಬ ಲೋಕಸಭಾ ಸದಸ್ಯರು ಮಾತನಾಡ್ತಾರೆ. ನಿರ್ದೇಶಕರ ಪ್ರಕಾರ ಹಾವೇರಿ ಜಿಲ್ಲೆಗೆ 66,000 ಮೆಟ್ರಿಕ್ ಟನ್ ಬೇಕು. ಆದರೆ ಅವರು ಇಲ್ಲಿವರೆಗೂ ಬಂದಿದ್ದು ನಮ್ಮ ಜಿಲ್ಲೆಗೆ 55,433 ಟನ್ ಬಂದಿದೆ ಅಂತ ಹೇಳ್ತಾರೆ. ಇದರಲ್ಲೇ ಕಾಣ್ತಾ ಇದೆ 13 ಲಕ್ಷ ಟನ್ ಮೆಟ್ರಿಕ್ ಟನ್ ಕೊರತೆ ಆಗಿದೆ. ಇದರ ಜೊತೆಗೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ. ರೈತರಿಗೆ ಸೊಸೈಟಿಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ, ಅಂಗಡಿ ಸಿಗ್ತಾ ಇಲ್ಲ. ಆದರೆ ಕಾಳಸಂತೆಯಲ್ಲಿ ಯಥೇಚ್ಛವಾಗಿ 1 to 2 ರೇಟ್ ಕೊಟ್ಟರೆ ಗೊಬ್ಬರ ಸಿಗೋಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ ಅಂತ ಹೇಳಿದ್ರೆ, ಎಲ್ಲ ಯೂರಿಯಾ ಗೊಬ್ಬರಕ್ಕೆ ಮತ್ತು DAPಗೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈ ಸಂಬಂಧಾಗಿ ನಾನು ಬೆಂಗಳೂರಿನ ಅಗ್ರಿಕಲ್ಚರ್ ಕಮಿಷನರ್ಗೆ ಮಾತಾಡಿದ್ದೆ, JD ಅವರಿಗೆ ಮಾತಾಡಿದ್ದೆ. ಈ ಲಿಂಕ್ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಗಾಯದ ಮೇಲೆ ಬರೆ ಎಳೆದಾಗೆ ರೈತರಿಗೆ ಈಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದರ ಮೇಲೆ ಮತ್ತೆ ಆ ಗೊಬ್ಬರ ಜೊತೆಗೆ ಮತ್ತೆ ಲಿಂಕಿಗೆ ದುಡ್ಡು ಕೊಟ್ಟು ತೊಗೊಂಬರೋಂಥದ್ದು ದೊಡ್ಡ ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಕೃಷಿ ಅಧಿಕಾರಿಗಳು ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರಿಗೆ ಬಹುಶಃ ಈ ಅತಿವೃಷ್ಟಿ ಆಗಿರೋದು ಅವರಿಗೆ ಸುಗ್ಗಿ ಆಗಿದೆಯೋ ಅಂತ ನನಗೆ ಅನ್ನಿಸ್ತಾ ಇದೆ. ಏನೇ ಹೇಳಿದರೂ ಕೂಡ ಆಯಿತು ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಯಾವ ಕೆಲಸನೂ ಕೂಡ ಅವರು ಮಾಡ್ತಾ ಇಲ್ಲ. ವರದಿ ಮಹೇಶ್ ಪಾಟೀಲ, MK ನ್ಯೂಸ್ 9 ಇನ್ ಕನ್ನಡ.